ನಾನು ಇದು 2ನೇ ಅಧ್ಯಾಯದ 47ನೇ ಶ್ಲೋಕವನ್ನು ಹೇಳುತ್ತಿದ್ದೇನೆ. ಈ ಅಧ್ಯಾಯದ ಹೆಸರು ಸಾಂಖ್ಯಯೋಗ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾ ತೇ ಸಂಗೋಸ್ತ್ವಕರ್ಮಣಿ. ಇದರ ಅರ್ಥವನ್ನು ನೋಡುವುದಾದರೆ, ಅರ್ಜುನ ಮಹಾಭಾರತ ಯುದ್ಧದಲ್ಲಿ ನನ್ನ ಎದುರುಗಡೆ ನನ್ನ ಗುರುಗಳಿದ್ದಾರೆ, ನನ್ನ ಪರಿವಾರದವರಿದ್ದಾರೆ, ನನ್ನ ಬಂಧುಗಳಿದ್ದಾರೆ ಹಾಗೂ ನನ್ನ ಮಿತ್ರರಿದ್ದಾರೆ. ಅವರ ಎದುರು ನಾನು ಹೇಗೆ ಹೋರಾಡಲಿ ಎಂದು ಶ್ರೀಕೃಷ್ಣನನ್ನು ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳಿದ್ದು ಒಂದೇ, ನೀನು ಬರೀ ಕರ್ಮ ಮಾಡುವುದಂತೆ ನಿನ್ನ ಕರ್ತವ್ಯ, ಅದರ ಫಲವನ್ನು ನೀನು ಯಾವತ್ತೂ ಯೋಚನೆ ಮಾಡಬೇಡ, ಹಾಗೆ ಅದರ ಮೇಲೆ ನಿನಗೆ ಅಧಿಕಾರ ಕೂಡ ಇಲ್ಲ. ಹಾಗೆ ಕರ್ಮ ಮಾಡದೇನೆ ಇರಬೇಡ, ಅದರ ಆಗ್ರಹವನ್ನು ನೀನು ಯೋಚನೆ ಕೂಡ ಮಾಡಬೇಡ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದರ ತಾತ್ಪರ್ಯ ನೋಡೋದಾದ್ರೆ ಎಲ್ಲರೂ ಎಲ್ಲಾ ಭಾಷೆಗಳಲ್ಲೂ ಈ ಶ್ಲೋಕ ಹೇಳ್ತಾರೆ ಸಾಮಾನ್ಯವಾಗಿ. ಹಾಗೆ ಈ ಶ್ಲೋಕ ಏನಪ್ಪ, ಕೆಲಸ ಮಾಡು, ಸಂಬಳ ಬಗ್ಗೆ ಯೋಚನೆ ಮಾಡಬೇಡ ಅಂದ್ರೆ ಹೇಗೆ? ಸಂಬಳಕ್ಕೆ ತಾನೇ ಕೆಲಸ ಮಾಡಿದ್ವಿ, ಹಾಗಾದ್ರೆ ಕೆಲಸ ಬಗ್ಗೆ ಏನ್ ಯೋಚನೆ ಮಾಡಿ ನಾವು ಸಾಧಿಸ್ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಆಗ ಹಾಗಾದ್ರೆ ಶ್ರೀಕೃಷ್ಣ ಮಾತಿನ ಅರ್ಥ ಏನು? ಶ್ರೀಕೃಷ್ಣ ಏನ್ ಹೇಳ್ದ ಅದೇನು ಸರಿ ಅನ್ಸಿಲ್ವಲ್ಲ ಅಂತ ಅನ್ಸ್ಬೋದು. ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಆಗ ಅನ್ಸುತ್ತೆ ಹೊರತು ಅದನ್ನ ಒಳನೋಟದಲ್ಲಿ ನೋಡಿದಾಗ ನಮಗೆ ಆ ಮಾತಿನ ಅರ್ಥ ಏನು ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ. ನಾವು ಒಳನೋಟದಿಂದ ನೋಡಿದಾಗ ನಮಗೆ ಏನರ್ಥ ಆಗುತ್ತೆ ಅಂದ್ರೆ, ಶ್ರೀಕೃಷ್ಣ ಹೇಳ್ತಾನೆ ಕರ್ಮ ಯೋಚನೆ ಮಾಡು, ಕರ್ಮ ಬಗ್ಗೆ ಏನ್ ಮಾಡ್ತೀಯ ಅದ್ರ ಬಗ್ಗೆ ಯೋಚನೆ ಮಾಡು, ಅದು ನಿನ್ನ ಕರ್ತವ್ಯ ಕೂಡ. ಆಗ ಅವ್ರು ಮತ್ತೊಂದು ಮಾತನ್ನು ಸೇರಿಸಿ ಹೇಳ್ತಾನೆ, ಅದೇನಂದ್ರೆ ನಿನಗೆ ಫಲ ಅವ್ರು ಯಾವತ್ತೂ ಹೇಳೋದಿಲ್ಲ, ಫಲ ನಿನಗೆ ತಪ್ಪೋದಲ್ಲ, ಅದು ನಿನಗೆ ಸಲ್ಲೋದಲ್ಲ, ಅದು ನಿನಗೆ ಸಲ್ಲದಲ್ಲ ಅಂತ ಯಾವತ್ತೂ ಹೇಳಿ ಕರ್ಮ ಮಾಡಿದ್ರೆ ಆಟೋಮೆಟಿಕಲಿ ಅದ್ರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ? ಹಾಗೆಯೇ ಒಂದು ಉದಾಹರಣೆಗೆ ತಗೊಳ್ಳೋದ್ರೆ, ಯಾರೋ ಒಬ್ಬ ಹುಡುಗ ನಿನಗೆ 10 ರೂಪಾಯಿ ಕೊಡ್ತೀನಿ ಇಷ್ಟು ಕೆಲಸ ಮಾಡು ಅಂತ ಅಂದ್ರೆ ಅವನ ಯೋಚನೆ ಬರೀ 10 ರೂಪಾಯಿ ಮೇಲೆ ಇರುತ್ತೆ ಹೊರತು ಅವ್ನು ಯಾವತ್ತೂ ಮಾಡೋ ಆ ಕೆಲಸದ ಮೇಲೆ ಇರಲ್ಲ. ಅದೇ ಒಬ್ಬ ಸಮಾಜ ಸೇವಕನ ನಾವು ಉದಾಹರಣೆಯಾಗಿ ಕಾಣಿದ್ರೆ ಅವನು ಎಷ್ಟೇ ಕೆಲಸ ಕೊಟ್ಟು ಮಾಡ್ತಾನೆ, 1 ವಾರ, 1 ತಿಂಗಳು, 1 ವರ್ಷ ಕೂಡ ಮಾಡ್ತಾನೆ. ಅವನು ಯಾವ ಮನೋಭಾವದಿಂದ ಕೆಲಸ ಮಾಡಿರ್ತಾನೆ ಅಂದ್ರೆ, ಸಮಾಜದಲ್ಲಿ 4 ಜನಕ್ಕೆ ಉಪಕಾರ ಆಗುತ್ತೆ ಅನ್ನೋ ಮನೋಭಾವದಿಂದ ಮಾಡಿರ್ತಾನೆ ಹೊರತು ನಾನು ಲಕ್ಷ ದುಡಿಬೇಕು, ಕೋಟಿ ದುಡಿಬೇಕು ಅಂತ ಮಾಡಿರಲ್ಲ. ಅಷ್ಟೊತ್ತಿಗೆ ಅದೇ ಅವನು ಎಷ್ಟೋ ದುಡ್ದಿರ್ತಾನೆ, ಅದ್ರ ಬಗ್ಗೆ ಅವನಿಗೆ ತಿಳಿದೇ ಇರಲ್ಲ. ಹಾಗೆ ಪ್ರತಿ ಮನೆಯಲ್ಲಿರುವ ಸಮಾಜ ಸೇವಕರು ನಮ್ಮ ತಾಯಿಯಂದಿರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ ದಿನ ರುಚಿಕರವಾದ ಸ್ವಾದಿಷ್ಟವಾದ ಅಡುಗೆಯನ್ನು ಮಾಡಾಕ್ತಾರೆ. ಅದು ನಾವು ನೆನೆಸ್ಕೊಂಡ್ರೆ ಊಟ ಮಾಡಿದ ಸಾಕು ಉಲ್ಲಾಸವಾಗುತ್ತೆ. ಯಾವುದೇ ಹೋಟ್ಲಿಗೆ ಹೋದ್ರೆ, ರೆಸ್ಟೋರೆಂಟಿಗೆ ಹೋದ್ರೆ ನಮಗೆ ಅಂತ ಆನಂದ ಯಾವತ್ತೂ ಸಿಗಲ್ಲ. ಹಾಗೆ ಯಾಕೆ ಅದು ಅಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂದ್ರೆ ಕಾರಣ ಇಷ್ಟೇ, ಅವಳು ತನ್ನ ಮಕ್ಕಳಿಗೆ ಒಳ್ಳೆ ಸಾಕ್ಬೇಕು, ಚೆನ್ನಾಗಿ ಸಾಕ್ಬೇಕು, ಅಡುಗೆ ಮಾಡಿ ಹಾಕ್ಬೇಕು, ಅದು ನನ್ನ ಕರ್ತವ್ಯ ಅನ್ಕೊಂಡು ಅವ್ರು ಮಾಡ್ತಾರೆ ಹೊರತು ಅವರು ನನ್ನನ್ನು ಸಾಕ್ಬೇಕು, ನಾನು ಅವ್ರನ್ನ ಸಾಕ್ಬೇಕು, ನಾನು ವಯಸ್ಸಾದ್ಮೇಲೆ ಅವ್ರು ನಮ್ಮನ್ನು ಸಾಕ್ಬೇಕು ಅಂತ ಯಾವತ್ತೂ ಅವಳು ಯೋಚನೆ ಮಾಡಲ್ಲ. ನಾನು ಅವ್ರನ್ನ ಸಾಕೋದು ನನ್ನ ಕರ್ತವ್ಯ ಅಂತ ಯೋಚನೆ ಮಾಡ್ತಾರೆ. ಹಾಗೆ ಈ ಶ್ಲೋಕದ ಮತ್ತೊಂದು ಉದಾಹರಣೆ ಕಾಣೋದಾದ್ರೆ, ಒಬ್ಬ ಹುಡುಗ ಇರ್ತಾನೆ, ಅವನು ಓದಬೇಕು ಅಂತ ಓದಲ್ಲ, ನಾನು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ನಾನು ಏನೋ ದೊಡ್ಡ ಹುಡುಗಿಗೆ ಸೇರ್ಕೊಂಡು ಸಂಬಳ, ದೊಡ್ಡ ಬಂಗ್ಲೆ ಕಟ್ಸ್ಬೇಕು, ದೊಡ್ಡ ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಪಾಸ್ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಹುಡುಗ ಇರ್ತಾನೆ, ಅವನು ನಾನು ಓದ್ಬೇಕು ಚೆನ್ನಾಗಿ, ನನ್ನ ಸಮಾಜದಲ್ಲಿ ಇರೋ ನನಗೆ ಉಪಕಾರ ಆಗಬೇಕು ಅಂತ ಓದ್ತಿರ್ತಾನೆ. ಅವಾಗ ಅವನು ಏನ್ ಮಾಡಿರ್ತಾನಲ್ಲ ಆ ಕೆಲಸ, ಅದು ಸಾರ್ಥಕತೆ ಅನ್ಸುತ್ತೆ. ಅವನು ಆ ಕೆಲಸದಲ್ಲಿ ತನ್ನ ತಾನು ತೊಡಗಿಸ್ಕೊಂಡಿರ್ತಾನೆ. ಆದ್ದರಿಂದ ಆ ಕೆಲಸ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ಎಲ್ಲರೂ ಆ ಕೆಲಸವನ್ನು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಶ್ರೀರಾಮನು ಇವತ್ತು ನಾವು ಅವನನ್ನು ಯಾಕೆ ಸ್ಮರಿಸ್ಕೊತೀವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವನ ಆಗ ಮಹಾ ಋಷಿಗಳಿಗೆಲ್ಲ ಅವನು ಸಹಾಯ ಮಾಡ್ತಾನೆ. ಸಹಾಯ ಅವನಿಗೆ ಯಾವತ್ತೂ ಯೋಚನೆ ಮಾಡಲ್ಲ, ಇದರಿಂದ ನನಗೆ ಏನ್ ಲಾಭ ಇದೆ, ನಾನು ಇದನ್ನು ಬೆಳಿತೀನಿ, ನಾನು ಏನಿಲ್ಲ ಅಂತ ಯೋಚನೆ ಮಾಡಲ್ಲ. ಅವ್ರ ಋಷಿಗಳಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಸಹಾಯ ಆಗುತ್ತೆ, ಅವ್ರ ಯಜ್ಞಕ್ಕೆ ಭಂಗ ಆಗಲ್ಲ ಅಂತ ಯೋಚನೆ ಮಾಡಿ ಅವನು ರಾಕ್ಷಸನ್ನ ಸಾಯಿಸಿರ್ತಾನೆ. ಅದಕ್ಕೆ ನಾವು ಇವತ್ತು ಅವನನ್ನು ಸ್ಮರಿಸ್ಕೊತಿದೀವಿ. ಅದರಿಂದನೇ ಎಲ್ಲರಿಗೂ ಅವನ ಜನ್ಮದಿನ ಇರೋದ್ರಿಂದ ಎಲ್ಲರೂ ಪಾನಕ ಮತ್ತೆ ಕುಸುಂಬಿನ ಕೊಡ್ತಾ ಇದ್ದೀವಿ. ಹಾಗೆ ನಾವು ನೋಡೋದಾದ್ರೆ ಇನ್ನೂ ಹಲವು ಉದಾಹರಣೆಗಳಿದ್ದಾವೆ. ಆದ್ರೆ ಒಂದು ನಾವು ನೆನಪಿಟ್ಕೋಬೇಕು, ಮನುಷ್ಯನ ಜೀವನದಲ್ಲಿ ಆಸೆ ಇರಬೇಕು. ಶ್ರೀಕೃಷ್ಣ ಹೇಳ್ತಾನೆ, ಆಸೆ ಇಲ್ಲದ ಮನುಷ್ಯನ ಜೀವನ ಶೂನ್ಯ. ಆಸೆ ಇರಬೇಕು ನಮ್ಮ ಜೀವನದಲ್ಲಿ. ಆದ್ರೆ ಅತಿ ಆಸೆ
ಹುಚ್ಚು ಕಾಮನೆ ಇರಬಾರ್ದು. ಹಂಗಿದ್ರೆ ಎಲ್ಲ ಆಸೆ ನೆರವೇರ್ತಿತ್ತು, ಆಗ ನಮ್ಮ ಜೀವನಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಆಸೆ ಇರಬೇಕು, ಆವಾಗ ನಮ್ಮ ಗುರಿನ ನಾವು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವ ಶ್ರೀ ಕೃಷ್ಣ.